ಎಲ್ರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ಸಖತ್ ಟಾಪಿಕ್ ಇದೆ. 2 ನಿಮಿಷದಲ್ಲಿ ನಿದ್ದೆ ಮಾಡೋದು ಹೇಗೆ? ಬನ್ನಿ ನೋಡೇ ಬಿಡೋಣ. ಎಷ್ಟೋ ಸಲ ಹೀಗೆ ಆಗುತ್ತೆ ಅಲ್ವಾ? ದಿನವಿಡೀ ಸುಸ್ತಾಗಿರುತ್ತೆ, ಹಾಸಿಗೆ ಮೇಲೆ ಮಲಗಿದ ತಕ್ಷಣ ನಿದ್ದೆ ಬರಬೇಕು ಅಂತ ಅನ್ಸುತ್ತೆ, ಆದ್ರೆ ಬರೋದೇ ಇಲ್ಲ. ಕಣ್ಣುಗಳು ಮಾತ್ರ ಮೇಲೆ ಸೀಲಿಂಗ್ ನೋಡ್ತಾ ಇರ್ತವೆ. ಇದು ನಮ್ಮೊಬ್ರ ಕಥೆಯಲ್ಲ, ಬನ್ನಿ ಇದಕ್ಕೆ ಒಂದು ಸೂಪರ್ ಪರಿಹಾರ ಇದೆ, ನೋಡೋಣ. ಅಪ್ಪ, ಆ ಮಧ್ಯರಾತ್ರಿ 3 ಗಂಟೆ ಫೀಲಿಂಗ್ ನಾವೆಲ್ಲರೂ ಇದನ್ನು ಒಂದಲ್ಲ ಒಂದ್ಸಲ ಅನುಭವಿಸಿದ್ದೇವೆ. ನಿದ್ದೆ ಮಾಡಬೇಕಾದ ಟೈಮಲ್ಲಿ ಕಣ್ಣು ಮಾತ್ರ ಫುಲ್ ಓಪನ್, ಸುತ್ತಲೂ ಪೂರ್ತಿ ಸೈಲೆನ್ಸ್. ಆದರೆ ಆ ಗಡಿಯಾರದ ಟಿಕ್ ಟಾಕ್ ಸದ್ ಮಾತ್ರ ಕಿವಿ ಹತ್ರನೇ ಕೇಳಿಸ್ತಾ ಹಾಗೆ ಅನ್ಸುತ್ತೆ. ನಿದ್ದೆ ಬರದೆ ಒಂದೊಂದು ಕ್ಷಣ ಕಳೆದೆ ಹಾಗೆ, ಅಯ್ಯೋ ನಾಳೆ ದಿನ ಹೇಗಪ್ಪ ಅಂತ ಟೆನ್ಷನ್ ಜಾಸ್ತಿ ಆಗುತ್ತೆ. ಹೌದಲ್ವಾ? ನಮ್ಮ ತಲೆ ಒಳಗಡೆ ಒಂದು ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಹಗಲ್ ನಡೆದಿದ್ದು, ನಾಳೆ ಮಾಡ್ಬೇಕಿರೋದು ಎಲ್ಲ ಯೋಚನೆಗಳು ಲೈನ್ ಕಟ್ಟಿ ನಿಂತಿರ್ತಾವೆ, ಒಂದೇ ಒಂದು ನಿದ್ದೆ ಬಿಟ್ಟು. ಸಮಯ ಹೋದ ಹಾಗೆ ನಾಳೆ ಬೆಳಗ್ಗೆ ನಾನು ಪೂರ್ತಿ ಡಲ್ಲಾಗಿರ್ತೇನೆ ಅನ್ನೋ ಭಯ ಶುರುವಾಗುತ್ತೆ. ವಿಚಿತ್ರ ಅಂದ್ರೆ ಏನ್ ಗೊತ್ತಾ? ಇದೇ ಟೆನ್ಷನ್ ನಮ್ಮ ನಿದ್ದೆಯನ್ನ ಇನ್ನಷ್ಟು ಹಾಳು ಮಾಡುತ್ತಾ. ಸರಿ, ಈ ಟೆನ್ಷನ್ ಎಲ್ಲ ಬಿಟ್ಟು ಇದಕ್ಕೆ ಒಂದು ಸಖತ್ ಸೊಲ್ಯೂಷನ್ ಇದೆ. ನಿದ್ದೆ ಮಾಡೋಕ್ಕೂ ಮುಂಚೆ ಫಾಲೋ ಮಾಡೋಕ್ಕೊಂದು ಚೆಕ್ ಲಿಸ್ಟ್ ಇದೆ. ಬನ್ನಿ ಆ ಅದ್ಭುತ ಅಭ್ಯಾಸಗಳನ್ನು ನೋಡೋಣ. ಒಂದು ಸೀಕ್ರೆಟ್ ಹೇಳ, ಸೈನ್ಸ್ ಪ್ರಕಾರ ಚೆನ್ನಾಗಿ ನಿದ್ದೆ ಮಾಡಲು ನಮ್ಮ ರೂಮ್ನ ಐಡಿಯಲ್ ಟೆಂಪರೇಚರ್ 18.3 ಡಿಗ್ರಿ ಸೆಲ್ಸಿಯಸ್. ಸ್ವಲ್ಪ ಕೂಲ್ ಆಗಿದೆ ಅಲ್ವಾ? ಯಾಕಂದ್ರೆ ನಮ್ಮ ದೇಹದ ಉಷ್ಣತೆ ಸ್ವಲ್ಪ ಕಡಿಮೆ ಆದಾಗ ನಿದ್ದೆ ಬೇಗ ಬರುತ್ತೆ. ತಂಪಾದ ಕೋಣೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲ 3 ಟಿಪ್ಸ್ ಫಟಾಫಟ್ ನೋಡೋಣ. 1. ರೂಮ್ ತಂಪಾಗಿರ್ಲಿ. 2. ಮಲಗೋಕು ಮುಂಚೆ ಬಿಸಿ ನೀರಿನ ಸ್ನಾನ ಮಾಡಿ, ಇದು ನಮ್ಮ ಬಾಡಿ ಟೆಂಪರೇಚರ್ನ ಕಡಿಮೆ ಮಾಡುತ್ತೆ. 3. ಗಡಿಯಾರವನ್ನ ಕಣ್ಣಿಗೆ ಕಾಣಿಸ್ದ ಹಾಗೆ ಇಡಿ, ಯಾಕಂದ್ರೆ ಟೈಮ್ ನೋಡಿದಷ್ಟು ಟೆನ್ಷನ್ ಜಾಸ್ತಿ. ಮುಂದಿನ ಟಿಪ್ಸ್ ಕೂಡ ಅಷ್ಟಿಂಪಾರ್ಟೆಂಟ್. ಸಂಜೆ ನಂತರ ಕಾಫಿ, ಟೀ, ಸಿಗರೆಟ್ ಬೇಡವೇ ಬೇಡ. ವ್ಯಾಯಾಮ ಮಾಡೋದು ತುಂಬಾ ಒಳ್ಳೇದು, ಆದರೆ ಅದನ್ನ ಬೆಳಗಿನ ಹೊತ್ತು ಮಾಡಿ. ಮಲಗುವ ಮುನ್ನ ಒಂದು ಒಳ್ಳೆ ಪುಸ್ತಕ ಓದಿದ್ರೆ ಮನಸ್ಸು ಶಾಂತವಾಗುತ್ತೆ. ಹಾಗೆ ದಿನದಲ್ಲಿ ಸ್ವಲ್ಪ ಸೂರ್ಯನ ಬೆಳಕಿಗೆ ಮೈಯೊಡ್ಡಿದ್ರೆ ನಮ್ಮ ಬಾಡಿ ಕ್ಲಾಕ್ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ನೋಡಿ, ಇದು ಸಿಂಪಲ್ ಮ್ಯಾಥ್ಸ್ ಇದ್ದಾಗೆ. ನಮ್ಮ ಸಣ್ಣ ಸಣ್ಣ ಚಾಯ್ಸ್ ಕೂಡ ನಮ್ಮ ನಿದ್ದೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಫೋನ್ ಸ್ಕ್ರೋಲ್ ಮಾಡೋ ಬದಲು ಪುಸ್ತಕ ಓದೋದು, ತಡರಾತ್ರಿ ಜಿಮ್ ಮಾಡೋದು ಬದಲು ಬೆಳಿಗ್ಗೆ ವ್ಯಾಯಾಮ ಮಾಡೋದು, ಇವೆಲ್ಲ ದೊಡ್ಡ ಬದಲಾವಣೆ ತರುತ್ತೆ ನಿಜವಾಗ್ಲೂ. ಓಕೆ, ಇಷ್ಟೆಲ್ಲ ಮಾಡಿದ್ರೂ ಕೆಲವೊಮ್ಮೆ ನಮ್ಮ ಬ್ರೈನ್ ಕೇಳೋದೇ ಇಲ್ಲ. ಆಗ ನಮ್ಗೆ ಬೇಕು ಒಂದು ಸೀಕ್ರೆಟ್ ವೆಪನ್. ಇದು ಸುಮ್ನೆ ಅಲ್ಲ, US ನೇವಿ ಫೈಟರ್ ಪೈಲಟ್ಸ್ ಬಳಸ್ತಿದ್ದ ತಂತ್ರ ಅಂತೆ. ನಂಬೋಕೆ ಆಗಲ್ಲ ಅಲ್ವಾ? 96% ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೇವಲ 6 ವಾರಗಳ ಪ್ರಾಕ್ಟೀಸ್ನಲ್ಲಿ 2 ನಿಮಿಷದಲ್ಲಿ ನಿದ್ದೆ ಮಾಡಕ್ ಕಲ್ತ್ರಂತೆ. ಹಾಗಾದ್ರೆ ನಾವ್ಯಾಕೆ ಟ್ರೈ ಮಾಡಬಾರ್ದು? ಬನ್ನಿ ಕಲಿಯೋಣ. ಓಕೆ, ರೆಡಿ? ಇದು 4 ಸಿಂಪಲ್ ಸ್ಟೆಪ್ಸ್. ಮೊದಲನೇದಾಗಿ, ನಿಮ್ಮ ಮುಖದ ಎಲ್ಲ ಸ್ನಾಯುಗಳನ್ನು ಅಂದ್ರೆ ಕಣ್ಣು, ದವಡೆ, ನಾಲಿಗೆ ಎಲ್ಲವನ್ನೂ ರಿಲ್ಯಾಕ್ಸ್ ಮಾಡಿ. ನಂತರ ನಿಮ್ಮ ಭುಜಗಳನ್ನು ಭಾರವಿಲ್ಲದಂತೆ ಕೆಳಗಿಳಿಸಿ, ತೋಳುಗಳನ್ನು ಸಡಿಲಗೊಳಿಸಿ. ಆಳವಾಗಿ ಉಸಿರನ್ನು ಒಳಗಿಳಿದು ಹೊರಬಿಡಿ. ಕೊನೆಗೆ ನಿಮ್ಮ ಎದೆ, ಕಾಲುಗಳು ಮತ್ತು ಪಾದಗಳನ್ನು ರಿಲ್ಯಾಕ್ಸ್ ಮಾಡಿ. ಕೊನೆಯ ಮತ್ತು ಅತಿ ಮುಖ್ಯವಾದ ಹಂತ, ನಿಮ್ಮ ಮನಸ್ಸನ್ನ ಖಾಲಿ ಮಾಡೋದು. ಯೋಚನೆಗಳು ಬಂದ್ರೂ ಪರವಾಗಿಲ್ಲ, ಅವುಗಳನ್ನ ಹಾಗೆಯೇ ಹೋಗೋಕೆ ಬಿಡಿ. ಒಂದು ವೇಳೆ ಯೋಚನೆಗಳು ನಿಲ್ಲದೆ ಇದ್ರೆ 10 ಸೆಕೆಂಡ್ ಕಾಲ ಮನಸ್ಸಿನಲ್ಲಿ ಯೋಚಿಸಬೇಡ ಅಂತ ಹೇಳ್ತಾ ಇರಿ. ಸ್ವಲ್ಪ ಸಿಲಿ ಅನ್ಸ್ಬೋದು, ಆದರೆ ಇದು ಬ್ರೇನ್ಗೆ ಒಂದು ಸಣ್ಣ ಟ್ರಿಕ್ ಇದ್ದ ಹಾಗೆ, ಖಂಡಿತ ಕೆಲಸ ಮಾಡುತ್ತೆ. ಸರಿ, ಇಷ್ಟೆಲ್ಲ ಟೆಕ್ನಿಕ್ ಒಂದು ಕಡೆ ಆದ್ರೆ ಒಂದು ಗೋಲ್ಡನ್ ರೂಲ್ ಇದೆ. ಇದು ಎಲ್ಲಕ್ಕಿಂತ ಪವರ್ಫುಲ್. ದೀರ್ಘಕಾಲದ ನಿದ್ದೆಯ ಸುಧಾರಣೆಗೆ ಇದು ಮಾಸ್ಟರ್ ಕೀ ಇದ್ದಂಗೆ. ಹೌದು, ಆ ಗೋಲ್ಡನ್ ರೂಲ್ ಬೇರೇನೂ ಅಲ್ಲ, ಸ್ಥಿರತೆ. ಅಂದ್ರೆ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದು ಮತ್ತು ಏಳುವುದು. ಹೌದು, ವೀಕೆಂಡ್ ಅಂತ ಚೀಟ್ ಮಾಡೋ ಹಾಗಿಲ್ಲ. ನಾವು ಅಭ್ಯಾಸದ ಜೀವಿಗಳು. ನಮ್ಮ ಬಾಡಿಗೆ ಒಂದು ರುಟೀನ್ ಸೆಟ್ ಮಾಡಿಬಿಟ್ರೆ ಅದು ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ ಮತ್ತು ನಿದ್ದೆ ಮಾಡೋದು ತುಂಬಾ ಸುಲಭವಾಗುತ್ತೆ. ಹಾಗಾದ್ರೆ ಇವತ್ತು ರಾತ್ರಿ ಈ ಟಿಪ್ಸ್ಗಳಲ್ಲಿ ಯಾವುದನ್ನ ಟ್ರೈ ಮಾಡ್ತೀರಾ? ನೇವಿ ಮೆಥಡ್ ಅಥವಾ ಕೋಲ್ಡ್ ರೂಮ್ ಟಿಪ್? ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಆ ಲೈಕ್ ಬಟನ್ ಒತ್ತಿ, ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.